ಸರ್ ಬಹುಶಃ ಈಗ ಇದೇನು ಹೊಸ ವಿಚಾರ ಏನಲ್ಲ. ಇದು ನಾನು ಇತ್ತೀಚೆಗೆ ನಮ್ಮ ಪಕ್ಷದ ಮುಖಂಡರುಗಳ ಸಹಕಾರದಿಂದ ಒಂದಷ್ಟು ಕ್ಷೇತ್ರಗಳು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿದಾಗ್ಲಿಂದಾನು ಕೂಡ ಈ ರಾಜ್ಯಾಧ್ಯಕ್ಷರು ಪಾಯಿಂಟ್ ಅಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾನೆ ಇದೆ. ಈಗ ಸ್ವಾಭಾವಿಕವಾಗಿ ತಾವು ಈ ಪ್ರಶ್ನೆ ಕೇಳೋದಕ್ಕೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆನೂ ಕೂಡ ಇವತ್ತೇನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ನಾಯಕರುಗಳೆಲ್ಲ ಸೇರಿ ಕರೆದಿದ್ದೇವೆ. ಹಾಗಾಗಿ ಸ್ವಾಭಾವಿಕವಾಗಿ ನಿಮ್ಮಲ್ಲೂ ಕೂಡ ಒಂದು ಕುತೂಹಲ ಇರಬೇಕು. ಆದರೆ ಇವತ್ತು ಪಕ್ಷದ ರಾಜ್ಯಾಧ್ಯಕ್ಷನ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ. ನಾನು ಆಕಾಂಕ್ಷಿತನೂ ಅಲ್ಲ, ನಾನು ಆ ಒಂದು ಸ್ಥಾನವನ್ನು ಇವತ್ತಿಗೆ ಅಪೇಕ್ಷೆಯನ್ನು ಪಟ್ಕೊಂಡಿಲ್ಲ. ನಾನು ಈ ಪಕ್ಷದ ಕಾರ್ಯಕರ್ತ ಅಂತ ಅಂದ್ಕೊಂಡಿದ್ದೇನೆ, ನಂದೊಂದು ಗುರಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ತಾವೇ ಹೇಳ್ದಂಗೆ ಸರ್, 25 ವರ್ಷ ಇವತ್ತು ಬೆಳ್ಳಿ ಮಹೋತ್ಸವ, ರಜತ ಮಹೋತ್ಸವವನ್ನು ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 25 ವರ್ಷ ಪೂರೈಸಿರ್ತಕ್ಕಂಥ ಏಕೈಕ ಪ್ರಾದೇಶಿಕ ಪಕ್ಷ ಅದು ನಮ್ಮ ಜಾತ್ಯತೀತ ಜನತಾದಳ ಪಕ್ಷ. ಅದು 99ರಲ್ಲಿ ಏನು ಸ್ಥಾಪನೆ ಆಯಿತು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟ, ಕುಮಾರಣ್ಣ ಅವರ ಒಂದು ಕಾಲಾವಧಿನಲ್ಲಿ ಅವರು ನಡ್ಕೊಂಡು ಬಂದಂಥ ರೀತಿಗಳು ಇವತ್ತು ಬಹುಶಃ ನಮಗೆ ಸಂಪೂರ್ಣ ಬಹುಮತದಿಂದ ಇಲ್ಲಿವರೆಗೂ ಸರ್ಕಾರ ರಚನೆ ಮಾಡೋಕ್ಕಾಗದೇ ಇರಬಹುದು. ಆದರೆ ನಾಡಿನ ಜನತೆಯ ಪ್ರೀತಿ ಅಂತೂ ಸಂಪಾದನೆ ಮಾಡಿದ್ದೀವಿ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಬಹುಶಃ ಮುಂದೊಂದು ದಿನ ಮುಂದಿನ ಚುನಾವಣೆಯಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರು ಒಂದು ಅವಕಾಶ ಮಾಡ್ತಾರೆ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲಿಸ್ಲಿಕ್ಕೆ ಅಂತಕ್ಕಂಥದ್ದನ್ನ ಒಂದು ಆಶಾದಾಯಕವಾಗಿ ನಾವೆಲ್ಲರೂ ಕೂಡ ಪಕ್ಷ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬ. ಸರ್, ಈಗ ನಾನು ಇದು ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಈ ವಾಟ್ ಎವರ್ ಡಿಸಿಷನ್ಸ್ ಹ್ಯಾಸ್ ಟು ಬಿ ಮೇಡ್, ಅದು ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅದು ಕೂತ್ಕೊಂಡು ಆಗ್ತಕ್ಕಂಥ ಚರ್ಚೆಗಳು, ಕೊನೆಗೆ ಯಾರ್ಯಾರ ಅಭಿಪ್ರಾಯಗಳೇನು ಬರುತ್ತೆ ಅದನ್ನ ಪರಿಗಣನೆಗೆ ತಗೊಂಡು ಕೊನೆಗೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಪಕ್ಷ ಬರಬೇಕಾಗತ್ತೆ. ಅದು 1 or 2 days ಇನ್ನೇನು ನಿಮಗೆ ಟೈಮ್ ಗೊತ್ತಲ್ಲ ಸರ್, 22ndವರೆಗೂ. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.